ಹಾಯ್ ಐ ಆಮ್ ಚಿರಾಗ್. ಇವರು ವರ್ಷ ನಿಮ್ಮ ಮುಂಚೆ ಪರಿಚಯ. ಇವರು ಮುನೇಂದ್ರ ಅವರು. ಇವತ್ತು ನಮ್ಮ ಕಾಲೇಜಿನ ಪ್ರಯುಕ್ತ ವೀರಾಂಜನೇಯ ಸ್ವಾಮಿಯಲ್ಲಿ ಪ್ರೋಗ್ರಾಮ್ ಆಯಿತು. ನಿನ್ನೆ ಇವರು ಇನ್ಚಾರ್ಜ್ ಆಗಿದ್ರು. ಹರ್ಷ ಅವರು ಮುಂದೆ ಬನ್ನಿ. 15 ಸಾಂಗ್ಗಳ ಇನ್ಚಾರ್ಜ್ ಆಗಿದ್ರು. 17 ಸಾಂಗ್ಗಳು ಇನ್ಚಾರ್ಜ್ ಆಗಿದ್ರು. ನಾವಿಬ್ರು ತಪ್ಪಿಸ್ಕೊಂಡಿದ್ದು. ಅದ್ರ ಪ್ರಯುಕ್ತ ಇವತ್ತು ಹರ್ಷ ಅವ್ರ ಜೊತೆ ಸಂಭಾಷಣೆ ಯಾವ ರೀತಿ ಇತ್ತು, ನಿಮ್ಮ ಸಾಂಗ್ದು ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ರಿ, ಮುನಿಂದ ಅವ್ರಿಗೆ ಯಾವ ರೀತಿ ಗೈಡೆನ್ಸ್ ಕೊಟ್ಟಿದ್ರಿ, ಅಲ್ಲಿ ಮ್ಯಾನೇಜ್ಮೆಂಟ್ ಪ್ರಯುಕ್ತ ಏನೇನು ಪರಿಚಯ ಇತ್ತು ಹೇಳ್ಬೋದಾ? ಮುನೀಂದ್ರ ಅವರು ಅವ್ರದೇ ಆದಂತ ಕೆಲಸದಲ್ಲಿ ಬ್ಯುಸಿ ಇದ್ರು. ನಾವು ಕಾಲೇಜಲ್ಲಿ ಕ್ಲಾಸ್ಗಳು ಮುಗಿಸ್ಕೊಂಡು ಹೋಗಿ ಸಾಯಂಕಾಲ ಅಲ್ಲಿ ಸ್ಟೇಜ್ ಮ್ಯಾನೇಜ್ಮೆಂಟ್ IMS ಅವ್ರಿಗೆ ಕೊಟ್ಟಿದ್ರು. ಆಂಕರಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಯಾರೋ ಬೇರೆಯವ್ರು ಇದ್ರು. ಸೊ ಸ್ವಾಮೀಜಿ ಅವ್ರು ಬಂದು ಸ್ಟಾರ್ಟ್ ಆಗೋದು 8:30 ಆಗೋಯ್ತು. ಆಮೇಲೆ 8:15ಗೆ ಫಂಕ್ಷನ್ ಸ್ಟಾರ್ಟ್ ಆಯ್ತು. 11 ಗಂಟೆವರೆಗೂ ನಡೀತು. 11 ಗಂಟೆ ನಮಗೆ ಬೇಡ. 11 ಗಂಟೆ ಒಳಗಡೆ ಏನಾಯ್ತು ಅನ್ನೋದು ಬೇಕು ನಮಗೆ. 10ರಿಂದ 11 ಗಂಟೆ ಒಳಗಡೆ ತುಂಬಾ ಘನಘೋರ ಕೆಲವೊಂದು ಇನ್ಸಿಡೆಂಟ್ಸ್ ನಡೆದ್ವು. ಲ್ಯಾಪ್ಟಾಪ್ ಕ್ರಾಶ್ ಆಯ್ತು. ಇನ್ನೂ ಆನ್ ಆಗಿಲ್ಲ. ಇಲ್ಲೇ ಇದೆ ನೋಡಿ ಲ್ಯಾಪ್ಟಾಪ್ ಕ್ರಾಶ್ ಆಗಿರೋದು. ಅದಿನ್ನೂ ಆನ್ ಆಗಿಲ್ಲ. ಆಮೇಲೆ ಹೆಂಗೋ ಬೇರೆಯವ್ರದ್ದು ಲ್ಯಾಪ್ಟಾಪ್ ತಗೊಂಬಂದು ಎಲ್ಲ ಸರಿ ಮಾಡಿ ಕಲ್ಚರಲ್ ಈವೆಂಟ್ ನಡೆಸ್ಕೊಟ್ವಿ. ಮುನೀಂದ್ರ ಅವರು ಒಂದ್ ನಿಮಿಷ. ಹರ್ಷ ಅವರೇ, ಮುನೀಂದ್ರ ಅವರೇ ನಿಮ್ಮ 9:30 ಇಂದ 10:00 ಪಯಣ ಹೇಳ್ಬೋದಾ? ಅದ್ರ ಬಗ್ಗೆ ಅಭಿಪ್ರಾಯ, ಇವತ್ತಲಿನ ಘಟನೆ ಬಗ್ಗೆ ಏನಾಯ್ತು ಅಂತ ಹೇಳಿ. ಮುನೀಂದ್ರ ಅವರೇ, ಏನು ಆಗಿರಲ್ಲ, ಜಸ್ಟ್ ಫಾರ್ ಫನ್. ಏನು ಆಗಿಲ್ಲ ಹೇಳಿ ಓಲಿ, ಏನಾಯ್ತು, ಏನೇನ, ಎಷ್ಟು ಗಂಟೆಗೆ ಊಟ ಮಾಡಿರಿ? 9:30. ಎಷ್ಟು ಗಂಟೆಲಿ ಊಟ ಮಾಡಿರಿ ಅಂತೆಲ್ಲ ಹೇಳಿ. 9 ಗಂಟೆಗೆ ಊಟ ಮಾಡಿ. ಏನೇನ್ ತಿನ್ರಿ? ಟೊಮೆಟೊ ಬಾತ್ ಚಟ್ನಿ. ಯಾರ್ಯಾರ ಜೊತೆ ಕುತ್ಕೊಂಡು ಊಟ ಮಾಡಿರಿ? ನಾನು, ಅಂಬರೀಷ್ ಅಣ್ಣ. ಆಮೇಲೆ ಏನಾಯ್ತು ಅಂತ ಹೇಳ್ಬೋದಾ? ಗೊತ್ತಾಗ್ತಿಲ್ವಾ? ಹೇಳಿ ಮುನೀಂದ್ರ. ಏನಾಗಲ್ಲ, ಮಾತು ಬರ್ಬೇಕು ಮುನೀಂದ್ರ. ಮನೆಗೆ ಬಂದು ಬೈಸ್ಕೊಂಡ್ರು ಅಷ್ಟೇ. ಮುನೀಂದ್ರ ಯಾಕೆ ಮುನೀಂದ್ರ? ಏನಾಗಲ್ಲ ಮುನೀಂದ್ರ, ಮಾತಾಡ್ಬೇಕು ಮುನೀಂದ್ರ. ಹರ್ಷ ಅವರೇ, ನಿಮ್ಮ ಅಭಿಪ್ರಾಯ ನನ್ನ ಪ್ರೋಗ್ರಾಮ್ ಬಗ್ಗೆ? ಏನಿಲ್ಲ ಸ್ವಾಮಿಗಳು, ಹಿಂದ್ಗಡೆ ಹೆಂಗೆ ಸಾಂಗ್ಗಳನ್ನ ಇದನ್ ಮಾಡ್ತಿದ್ರಿ, ಅಂದ್ರೆ ಯಾವ ರೀತಿ ಇತ್ತು ನಿಮ್ಮ ಪ್ರೋಗ್ರಾಮ್ ಸೆಟಪ್ ನಿನ್ನೆ? ಮಾಮೂಲಿ ಒಂದು ಶೆಡ್ಯೂಲ್ ಇರುತ್ತೆ. ಅದು ಕರೆಕ್ಟ್ ಆಗಿ ಅದೇ ಸಿನಾರಿಯೋ ಪ್ರಕಾರ ಬರ್ಲಿಲ್ಲ ಅಂದ್ರೆ ಅದೇ ಏನಂತೀವಿ ಅದೇ ಆರ್ಡರ್ ವೈಸ್ ಬಂದಿಲ್ಲ. ಒಂದೊಂದು ಚೇಂಜಸ್ ಇರುತ್ತೆ. ಒಂದ್ ಹಿಂದೆ ಆಗುತ್ತೆ, ಒಂದ್ ಮುಂದೆ ಆಗುತ್ತೆ. ಗೊತ್ತಾಯ್ತು. ಅದನ್ನೆಲ್ಲ ನೋಡ್ಕೊಂಡು ಯಾವ್ಯಾವ ಸಾಂಗ್ ಯಾವಾಗ ಪ್ಲೇ ಮಾಡ್ಬೇಕು ಆ ಕೆಲಸ ನನ್ ಮೇಲೆ ಇತ್ತು. ಆ 17 ಸಾಂಗ್ ನಿಮ್ಗೆ ಇಷ್ಟವಾದ ಸಾಂಗ್ ಯಾವ್ದು? ಚಮ್ಮಕ್ ಚಲ್ಲೋ. ಚಮ್ಮಕ್ ಚಲ್ಲೋ. ಎಸ್. ಯಾರು? ಶಾರುಖ್ ಖಾನ್ ಹೀರೋ ಅಲ್ಲ, ಸಣ್ಣ ಮಕ್ಳು ಯಾರೋ ಆಡಿದ್ದು, ಹೈಸ್ಕೂಲ್ ಅಲ್ಲಿ. ಬಟ್ ರಿಯಲ್ ಫಿಲಮ್ ಶಾರುಖ್ ಖಾನ್ ಹೀರೋ ಇರ್ಬೇಕು. ಓಕೆ ಸರ್, ತ್ರಿಷಾ ಹೀರೋಯಿನ್ ಸರ್. ಯಾವ ತ್ರಿಷಾನು ಗೊತ್ತಿಲ್ಲ, ಉಷಾನು ಯಾಮಿನಿ ಯಾರು ಹುಡುಗಿ ಹೆಸರು ಹೇಳ್ತಾನೆ ಸರ್. ಮುನಿ ಅವರೇ, ನಿಮ್ಗೆ ಯಾರ ಮೇಲಾದ್ರು ಕ್ರಶ್ ಆಗಿದ್ಯಾ, ಇಲ್ಲ ಯಾರ ಮೇಲಾದ್ರು ಲವ್ ಆಗಿದ್ಯಾ? ಯಾರ ಮೇಲೆ ಕ್ರಶ್ ಆಗಿಲ್ಲ. ಓಕೆ ಮುನಿ ಅವರೇ, ನೀವು ರಾತ್ರಿ ಹೊತ್ತು ಟ್ಯೂಷನ್ ಮಾಡ್ತೀರಲ್ಲ, ಟ್ಯೂಷನ್ ಬಗ್ಗೆ ಏನು ಅಭಿಪ್ರಾಯ? ಯಾವ ರೀತಿ ಟ್ಯೂಷನ್ ಮಾಡ್ತೀರಾ ಹೇಳಿ ಮುನಿ ಅವರೇ. ಏನು ನಾಚಿಕೆ ಬೇಡ, ಹೇಳಿ. 6:30 ಟ್ಯೂಷನ್ ಬರ್ತಾರೆ. 6:30 ಟ್ಯೂಷನ್ ಬರ್ತಾರೆ. ಆಮೇಲೆ ಮತ್ತೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ಅವ್ರಿಗೆ ಒಂಥರ ಲೆಸನ್ ಮಾಡ್ಬಿಟ್ಟು ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ ಅದರ ಕ್ವಶನ್ ಆನ್ಸರ್ ಎಲ್ಲ ಕೇಳ್ಬಿಟ್ಟು ಆನ್ಸರ್ ಎಲ್ಲ ಇದ್ ಮಾಡ್ಬಿಟ್ಟು ಟೆಸ್ಟ್ ತರ ಮಾಡ್ತೀವಿ. ಸರಿ ಮುನೀಂದ್ರ, ನೀವು ಯಾವ್ದಾದ್ರು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ದಿಲ್ಬರ್ ಸಾಂಗ್ ನ ಹುಡುಗರ ಕೈ ಮಾಡಿಸ್ಬೇಕು ಅಂದ್ರೆ ಯಾವ ರೀತಿ ಮಾಡಿಸ್ತೀರಾ? ನಂಗೆ ಡ್ಯಾನ್ಸೇ ಬರಲ್ಲ. ಡ್ಯಾನ್ಸ್ ಬರಲ್ಲ ಅಂದ್ರೂ ಪರವಾಗಿಲ್ಲ, ಯಾವ ರೀತಿ ಮಾಡಿಸ್ತೀರಾ? ಆಗ ಯಾರನ್ನಾದ್ರೂ ಡ್ಯಾನ್ಸ್ ಬರೋನ್ ಕರೆಸ್ಬಿಟ್ಟು ಮಾಡಿಸ್ತೀವಿ. ಅವತ್ತು ಚಿಕನ್ ಬಿರಿಯಾನಿ ಟ್ಯೂಷನ್ ಹುಡುಗರಿಗೋಸ್ಕರ ಅರ್ಶಿಂಗ್ ಮಾಡಿಸಿದ್ರಲ್ಲ, ಯಾವ ರೀತಿ ಇತ್ತು ಚಿಕನ್ ಬಿರಿಯಾನಿ? ಸೂಪರ್ ಆಗಿತ್ತು. ಏನೇನ್ ಮಾಡ್ಸಿರು ಚಿಕನ್ ಬಿರಿಯಾನಿಲಿ? ಹೆಂಗ್ ಮಾಡಿರಿ ಹರ್ಷ ಅವರೇ? ಫಸ್ಟ್ ಸರ್, ಆಕ್ಚುಲಿ ನಂಗೆ ಅಡ್ಗೆ ಬರಲ್ಲ. ಆದ್ರೂ ಏನೇನೋ ಮಾಡಿ ನಮ್ಮ ಮಂಡ್ಯ ಸ್ಟೈಲ್, ನಾಟಿ ಸ್ಟೈಲ್ ದಮ್ ಬಿರಿಯಾನಿ. ಉಪ್ಪು ಖಾರ ಏನು ಇರ್ಲಿಲ್ಲ ಅದ್ರಲ್ಲಿ. ನನ್ಗೇನ್ ಭಯ ಇತ್ತು ಅಂದ್ರೆ ಕಮ್ಮಿ ಇದ್ರೆ ಆಡ್ ಮಾಡ್ಕೋಬಹುದು ಸರ್, ಆದ್ರೆ ಜಾಸ್ತಿ ಆದ್ರೆ ಕಮ್ಮಿ ಮಾಡಕ್ ಬರಲ್ಲ. ಗೊತ್ತಾಯ್ತು ಸರ್. ಅದಕ್ಕೆ ಆತರ ಎಲ್ಲ ಕಮ್ಮಿ ಆಗಿತ್ತು. ಬಟ್ ಚೆನ್ನಾಗಿತ್ತು. ಎಷ್ಟು ಕೆಜಿ ಚಿಕನ್ ತಂದಿದ್ವಿ? ಯಾವ ರೈಸ್? 2 kg ಚಿಕನ್ ತಂದಿದ್ವಿ. 450. ಗೊತ್ತಿಲ್ಲ ಸರ್. 450. ಮಸಾಲೆ ಎಲ್ಲ ಎಲ್ಲಿಂದ ತಂದಿದ್ವಿ? ಎಲ್ಲ ಮನೆಯಿಂದಾನೆ ತಗೊಂಡು. ಮನೆಯಿಂದ. ಅಕ್ಕಿ
ಎಲ್ಲ ಅಕ್ಕಿ ಎಲ್ಲ ಮನೆಯಿಂದ ಇದು ಮೊಸರು ಮೊಸರು ಅಂಗಡಿಯಿಂದ ತಂದು ಅಂಗಡಿಯಿಂದ ಎಣ್ಣೆನೂ ಅಂಗಡಿಯಿಂದ. ಏನೇನಿತ್ತು? ಕಬಾಬ್ ಏನಾದ್ರು ಮಾಡಿದ್ರಾ? ಕಬಾಬ್ ಏನಿಲ್ಲ, ಬಿರಿಯಾನಿ, ಮೊಸರು ಬಜ್ಜಿ. ಮೊಸರು ಬಜ್ಜಿ. ಎಷ್ಟು ಜನಕ್ಕೆ ಬಡಿಸಿರಿ? ಯಾವ ರೀತಿ ಇತ್ತು? ಏನಿಲ್ಲ ಸರ್, ಫಸ್ಟ್ ಅಡ್ಗೆ ಮಾಡಿದ ವಿಧಾನ ಹೇಳ್ಬೇಕಾ? ಅಡ್ಗೆ ಮಾಡಿದ ವಿಧಾನ ಹೇಳ್ಬೇಕು ನಮ್ಗೆ, ಯಾಕೆಂದ್ರೆ ನಮ್ಮ ಪ್ರೇಕ್ಷಕರಿಗೆ ಅಡ್ಗೆ ಯಾವ ರೀತಿ ಮಾಡಿದಿರಾ ಅಂತ ಗೊತ್ತಾಗ್ಬೇಕು. ಬಹಳ ಕೆಟ್ಟದಾಗ ಮಾಡಿದ್ದೆ ಅಂತ ನನಗ ಅನ್ನಿಸ್ತು. ಆದ್ರೆ ಅದು ಆಡಿಯನ್ಸ್ ಮುಂದೆ ಶೇರ್ ಮಾಡೋ ಅಂತ ಎಕ್ಸ್ಪೀರಿಯನ್ಸ್ ಅಲ್ಲ. ಅವರು ಆತರ ಟ್ರೈ ಮಾಡಿ ಕೆಟ್ಟದಾಗ ಅಡ್ಗೆ ಏನ್ ಪರವಾಗಿಲ್ಲ, ಹೇಳ್ಬೇಕು ಸರ್ ನಿಮ್ಮ ಅಡಿಗೆ. ಏನಿಲ್ಲ, ಒಂದ್ ಅರ್ಧ ಲೀಟರ್ ಎಣ್ಣೆ ನನಗೆ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅರ್ಧ ಲೀಟರ್ನು ಕಂಪ್ಲೀಟ್ ಹಾಕಿದ್ದೆ ನಾನು. ಅರ್ಧ ಲೀಟ್ರು? ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ. ಜಾಸ್ತಿ ಆಯ್ತು ಅಂತ ಅನಿಸ್ತಿದ್ವು ಅರ್ಧ ಲೀಟರ್? ನನ್ಗನ್ಸ್ತು ಅನ್ನಿಸ್ತು, ಬಟ್ ಕಂಪ್ಲೀಟ್ ಆಗಿ ರೈಸ್ ಎಲ್ಲ ಕುಕ್ ಆದ್ಮೇಲೆ ಎಣ್ಣೆ ಕಾಣಿಸ್ಲಿಲ್ಲ. ಬಟ್ ಅರ್ಧ ಲೀಟರ್ ಎಣ್ಣೆಗಿನ್ನ ನೀವು ಅಟ್ಲೀಸ್ಟ್ ಒಂದು 300 ml ಹಾಕ್ಬೇಕಿತ್ತು ಅನ್ಸುತ್ತೆ. ಇಲ್ಲ ಸರ್, ಅಷ್ಟು ಎಣ್ಣೆ ಹಾಕಿದ್ರು ಕೆಳಗಡೆ ಎಲ್ಲ ಸುಟ್ಟೋಗ್ತಿತ್ತು. ಓಕೆ, ಅದಕ್ಕೋಸ್ಕರ ಅದು ಎಲ್ಲ ಒಂದ್ ಕಡೆ ಒಳ್ಳೇದೇ ಆಯ್ತು ಅನ್ಕೊಳ್ಳಿ. ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಈರುಳ್ಳಿ ಕುಯ್ದಿಟ್ಕೊಂಡಿದ್ವಿ, ಅದು ಎಲ್ಲ ಹಾಕಿ ಒಗ್ಗರಣೆ ಮಾಡಿ. ಆಮೇಲೆ ಈ ಸ್ಪೈಸಸ್ ಬರುತ್ತಲ್ಲ ಬಿರಿಯಾನಿ, ಗೊತ್ತಾಯ್ತು ಬಿರಿಯಾನಿ ಸ್ಪೈಸಸ್ ಹಾಕಿ, ಟೊಮೆಟೊ ಹಾಕಿ ಎಲ್ಲ ನೀಟಾಗಿ ಇದು ಮಾಡಿ, ಆಮೇಲೆ ಚಿಕನ್ ಹಾಕಿ, ಉಪ್ಪು ಖಾರ ಅರಿಶಿನ ಎಲ್ಲ ಹಾಕಿ. ಇವರೇ ಅದಕ್ಕೆಲ್ಲ ಸ್ಪಾನ್ಸರ್ಗಳು, ಇವ್ರ ಸ್ಟೂಡೆಂಟ್ಸ್ಗಳು ಎಲ್ಲ ಸ್ಪಾನ್ಸರ್ಗಳು. ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡಿದ್ವಿ. ಯಾವ ರೀತಿ ಮಸಾಲೆ? ಒಂದೆರಡು ರೆಡಿಮೇಡ್ ಬಿರಿಯಾನಿ ಪ್ಯಾಕೆಟ್ ತರಿಸಿದ್ವಿ. ಗೊತ್ತಾಯ್ತು. ಅದಾದ್ಮೇಲೆ ಮನೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಇದು ಮಾಡಿ, ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಚಿಕನ್ ಫಸ್ಟ್ ರೆಡಿ ಮಾಡಿ, ಆಮೇಲೆ ಅದಕ್ಕೆ ರೈಸ್ ಆಡ್ ಮಾಡಿ ದಮ್ ಕಟ್ಟಿದ್ದು. ಆಮೇಲೆ ತಿಂತ 2 ಬಾಕ್ಸ್ ತಂದಿದ್ದೆ ಅವತ್ತು, ನೀವೇ ಇರ್ಲಿಲ್ಲ. ಗೊತ್ತಾಯ್ತು. ಇರ್ಲಿ ಬಿಡಿ, ಅವತ್ತು ರವಿ ಸರ್ ಕೊಟ್ಟಿದ್ರಲ್ಲ ಬಿರಿಯಾನಿ, ಅದ್ರಲ್ಲಿ ಸ್ವಲ್ಪ ನಾಟಿ ಸ್ಟೈಲು, ಬಟ್ ಅಷ್ಟೊಂದೇನು ನಾಟ್ ವಾಪ್ ಆಗ್ತದೆ, ಅಷ್ಟೊಂದು ಇರ್ಲಿಲ್ಲ. ಅದು ಆಕ್ಚುಲಿ ಮುಸ್ಲಿಮ್ಸ್ ಬಿರಿಯಾನಿ. ಯಾವುದು ನೀವು ಮಾಡಿದ್ದ? ಕೊಟ್ಟಿದ್ದು ಬಟ್ ನಾಟಿ ಸ್ಟೈಲ್ ಬಿರಿಯಾನಿ ಲೈಕ್ ದಟ್, ಇಟ್ ಇಸ್ ದ ಮಿಕ್ಸ್ ಆಫ್ ಆ ರೀತಿ ಇತ್ತು. ನೀವು ವಿಜ್ಞಾಟನ್ಗೆ BG ನಗರ್ಗೆ ಹೋಗಿದ್ರಲ್ಲ, ಅಲ್ಲಿ ಯಾವ್ಯಾವ ರೀತಿ ಫೆಸಿಲಿಟಿ ಕೊಟ್ಟಿದ್ರು, ಏನೇನಿತ್ತು ಪ್ರೋಗ್ರಾಮ್ ಅಂತ ಹೇಳ್ಬೋದಾ? ಏನಿಲ್ಲ, ಹೋಗ್ತಿದ್ದಂಗೆ ನಮ್ದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಮುಗಿಸ್ಕೊಂಡ್ವಿ. ಯಡಿಯೂರಲ್ಲಿ ಹಾಲ್ಟ್ ಆಗಕ್ಕೆ ಹೇಳಿದ್ರು. ಸಿದ್ಧಲಿಂಗೇಶ್ವರ ಸ್ವಾಮಿ ನೋಡಿರಾ? ನೋಡ್ದೆ. ಮತ್ತೆ ಏನಾದ್ರು ಬೇಡ್ಕೊಂಡ್ರ ಮದ್ವೆ ಅದ್ರ ಬಗ್ಗೆ? ಏನಿಲ್ಲ ಸರ್, ಮುನಿಯವ್ರ ಜೊತೆ ಮದ್ವೆ ಆಗ್ಬೋದಲ್ಲ ಸರ್ ನೀವು? ಸರ್, ಮುನಿಯವರು ತುಂಬಾ ಒಳ್ಳೆ ಹುಡುಗ, ನಿಮ್ಗೆ ಸೂಟ್ ಆಗ್ತಾರೆ, ಮದ್ವೆ ಆಗಿದ್ರೆ ನೋಡಿ ಸರ್. ಬೇಕಾದ್ರೆ ನೀವೇನ್ ಸರ್ ಈ ತರ ಮಾತಾಡ್ತಿದ್ದೀರಾ? ಸಂಗೀತ ಇದ್ದಾರಾ ಇವ್ರಿಗೆ? ಸರ್ ಹರ್ಷ ಅವ್ರಿಗೆ ಸಂಗೀತ ಅಲ್ಲ, ಸಂಗೀತ ಮೇಡಮ್ ಬಿಟ್ಟು ಸರ್ ನಿರ್ಮಲ ಯಾರು ಬೇಡ ಸರ್. ಇದು ಸಾಯಿ ಪೂಜಿತ. ನಿಮ್ಗೆ ಸ್ಫೂರ್ತಿ ಅವ್ರು ಸಾಕಲ್ಲ? ಸಾಕು ಸರ್. ಸ್ಫೂರ್ತಿ ಅವ್ರನ್ನ ಪ್ರಪೋಸ್ ಮಾಡಿದೀರಾ? ಸ್ಫೂರ್ತಿ ಅವ್ರಿಗೆ ಇಲ್ಲ ಸರ್, ಬಟ್ ಮಾತಾಡ್ಸಿಲ್ಲ. ಫ್ಲಾಶ್ ಬ್ಯಾಕ್ಸ್ ಏನಾದ್ರು ಫೀಡ್ಬ್ಯಾಕ್ಸ್ ಬಂದಿದ್ಯಾ? ಹೇಳಿ ಸರ್. ಪರವಾಗಿಲ್ಲ ಸರ್. ಚೈತ್ರ ಅವ್ರ ಬಗ್ಗೆ ನಮ್ಮನ್ ಕೇಳಕ್ಬಿಟ್ಟು ನೀವು ಸರ್, ಏನಾಗಲ್ಲ. ಮುಂದೆ ನೀವ್ ಹೇಳಿ ಸರ್. ಚೈತ್ರ ಏನ್ ಪರವಾಗಿಲ್ಲ. ಈ ಪಾಡ್ಕಾಸ್ಟ್ ಅಲ್ಲಿ ಅದೇ ಜಾಸ್ತಿ ಹೈಪ್ ಕೊಡೋದು, ಅದಕ್ಕೆ ನೀವು ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ಲೇಬೇಕು. ಎಂತ ಬೇಡ ಸರ್, ನಿಮ್ ಲವ್ ಸ್ಟೋರಿ ಸಿಗಾಕೊಂಡಂಗ್ ಆಯ್ತು ಇಲ್ಲಿ, ಅದೆಲ್ಲ ಬೇಡ ಸರ್. ನಿಮ್ಮ ಅಭಿಪ್ರಾಯ ಚೈತ್ರನ್ ಬಗ್ಗೆ? ಅಲ್ಲ, ಚೈತ್ರ ಬಗ್ಗೆ ಅಲ್ಲ ಸರ್. ನಾವು ಫೆಬ್ರವರಿ 28 ಈ ರೂಮ್ನ ಖಾಲಿ ಮಾಡ್ತೀವಿ. ನಾವು ಮಾಡ್ದಂತ ಮೊದಲನೇ ಮನೆ ಚೆನ್ನಾಗಿಲ್ಲ, ಆದ್ರೂ ಇದ್ರ ಮೇಲೆ ಸ್ವಲ್ಪ ಗ್ರಾಟಿಟ್ಯೂಡ್ ಇದೆ. ಅಡ್ಗೆ ಮನೆ ನಂದು, ಅಲ್ಲಿ ಲಾಕ್ಪುರ ಅಸಡ್ಡೆ ಮಾಡಿಲ್ಲ, ಇದ್ರ ಬಗ್ಗೆ ಜೀವನ ಕೊಟ್ಟಿದೆ, ಉಳ್ಕೊಳಕ್ ಆಶ್ರಯ ಕೊಟ್ಟಿದೆ. ಜೀವನ ಕೊಟ್ಟಿದೆ ಅಂತ ಹೇಳೋಕ್ಕಾಗಲ್ಲ, ಆಶ್ರಯ ಕೊಟ್ಟಿದೆ. ನಾವು ಕೊಟ್ಟಿರೋ ದುಡ್ಡಿಗೆ ಆಶ್ರಯ ಕೊಟ್ಟಿದ್ದೀವಿ. 4 ಸಲ ದುಡ್ಡು ಕೊಟ್ಟಿದ್ದೀವಿ. ಮುಂದಿನ ಅವರು 2 ಸಲ ಬಂದು ಮನ್ಗವ್ರೆ, ಆದ್ರೆ ಒಂದ್ಸಲ ಓನರ್ ಕೆಲ್ ಬಯಸ್ಕೊಂಡವ್ರೆ, ಒಂದ್ಸಲ ಫ್ಯಾಕಲ್ಟಿ ಹತ್ರ ಬಯಸ್ಕೊಂಡವ್ರೆ, ಇನ್ನೊಂದ್ಸಲ ಫ್ಯಾಕಲ್ಟಿ ಹತ್ರ ಬಯಸ್ಕೊಂಡವ್ರೆ. ಎಲ್ಲ ಪ್ರಾಬ್ಲಮ್ಗಳ ರುವಾರಿಯಾಗಿದ್ದಾರೆ ಮುನಿಂದ್ರವರು. ಇಲ್ಲಿ ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೆಲ್ಲ ಮುನಿಂದ್ರವರೇ ಕಾರಣಕರ್ತರಾಗಿದ್ದಾರೆ. ಆದ್ದರಿಂದ ನೆಕ್ಸ್ಟ್ ಪಾಡ್ಕಾಸ್ಟ್ನಲ್ಲಿ ಮುನಿಂದ್ರವ್ರನ್ನೇ ಇಂಟರ್ವ್ಯೂ ಮಾಡುವ. ನಿಮ್ಮ ಜೀವನ, ನಿಮ್ಮ ಸಾಹಸಗಾದೆ, ನಿಮ್ಮ ಎಜುಕೇಶನ್ ಬಗ್ಗೆ. ಆಲ್ ದ ಬೆಸ್ಟ್ ಮುನಿಂದ್ರ. ನೆಕ್ಸ್ಟ್ ಇಂಟರ್ವ್ಯೂ ಈಸ್ ಯುವರ್ಸ್. ಥ್ಯಾಂಕ್ ಯು. ಬೈ ಬೈ ಹರ್ಷ.
ಮುನೀಂದ್ರ ಮೀ ಚಾಕ್ ಚೈತ್ರ